ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಪ್ರಾಚ್ಯದ ಯುದ್ಧ ಮುಗಿಸುವ ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇದೆ. ನಿನ್ನೆ ಸಂಜೆ ಟ್ರಂಪ್ ಕದನ ವಿರಾಮದ ಮಾತನಾಡ್ತಾ ಇದ್ದಂತೆ ಇತ್ತ ಇರಾನ್ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಅಷ್ಟಕ್ಕೂ ಖಮೇನಿ ಪಡೆಯ ಕಿಡಿಗೆ ಕಾರಣ ಆಗಿದ್ದೇನು ಈ ವರದಿ ನೋಡಿ. ಕದನ ವಿರಾಮದ ಕರೆ ಬೆನ್ನಲ್ಲೇ ಬೆಂಕಿ ಮಳೆ. ಇಸ್ರೇಲ್ಗೆ ರೌರವ ನರಕ ತೋರಿಸಿದ ಖಮೇನಿ ಪಡೆ. ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಿಂದ ಶುರುವಾದ ಕೊಲ್ಲಿಯ ಕದನ ಬರೋಬ್ಬರಿ 24 ದಿನ ಪೂರೈಸಿದ್ದು ಭರ್ಜರಿ 1 ತಿಂಗಳಿನತ್ತ ಸಾಗಿದೆ. ಜೂನ್ 2025ರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಿದ್ದ ಇಂತಹದ್ದೇ ಸಂಘರ್ಷ 12 ದಿನದಲ್ಲಿ ಕೊನೆಗೊಂಡಿತ್ತು. ಇದೇ ಹುಂಬತನದಿಂದಲೇ ಟ್ರಂಪ್ ನೆತನ್ಯಾಹು ಜೊತೆಗೂಡಿ ಖಮೇನಿ ಹತ್ಯೆ ಮಾಡಿದ್ದ. ಆದ್ರೆ ಇದೀಗ ಪರಿಸ್ಥಿತಿ ಅಮೆರಿಕದ ಕೈಮೀರಿ ಹೋಗಿದೆ. ನಿನ್ನೆ ಸಂಜೆ ಏನೋ ಟ್ರಂಪ್ ನಾನು 5 ದಿನ ಇರಾನ್ ಮೇಲೆ ದಾಳಿ ಮಾಡಲ್ಲ, ಕದನ ವಿರಾಮಕ್ಕೆ ಮಾತುಕತೆ ಆರಂಭವಾಗಿದೆ ಎಂದು ಹೇಳಿದ್ರು. ಆದರೆ ಟ್ರಂಪ್ ಮಾತು ಮುಗಿಯುವ ಮುನ್ನವೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಖಮೇನಿ ಪಡೆ ಕೆಂಡಾಮಂಡಲವಾಗುವಂತೆ ಮಾಡಿತ್ತು. ಕ್ಲಸ್ಟರ್ ಬಾಂಬ್ ಜೊತೆ ಮುಗಿಬಿದ್ದ ಇರಾನ್. ಎಸ್, ಇಸ್ರೇಲ್ ಟೆಹರಾನ್ನ ಆಯಿಲ್ ಸ್ಟೋರೇಜ್ ಮೇಲೆ ದಾಳಿ ಮಾಡ್ತಿದ್ದಂತೆ ಐಆರ್ಜಿಸಿ ಕೆರಳಿ ಕೆಂಡವಾಗಿತ್ತು. ಇಸ್ರೇಲ್ ವಿರುದ್ಧ ರೌದ್ರಾವತಾರ ತಳೆದ ಇರಾನ್ ಭೀಕರ ಕ್ಲಸ್ಟರ್ ಬಾಂಬ್ ಸ್ಫೋಟಿಸಿತ್ತು. ಖಮೇನಿ ಪಡೆಯ ಕೋಪ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಇರಾನ್ ಪ್ರಹಾರಕ್ಕೆ ಇಸ್ರೇಲ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯೇ ಧ್ವಂಸವಾಗಿದೆ. ಟೆಲ್ ಅವೀವ್ ಆಗಸದಲ್ಲಿ ಸಣ್ಣ ಸಣ್ಣ ಹನಿಗಳ ಬಾಂಬ್ ಮಳೆಯಾಗಿದೆ. ಕ್ಲಸ್ಟರ್ ಬಾಂಬ್ಗಳು ಗಾಳಿಯಲ್ಲಿ ಸಿಡಿದು ವಿಶಾಲ ಪ್ರದೇಶದಲ್ಲಿ ನೂರಾರು ಸಣ್ಣ ಬಾಂಬ್ಗಳಾಗಿ ಚೆಲ್ಲಾಪಿಲ್ಲಿಯಾಗುತ್ತವೆ. ಅಷ್ಟೇ ಅಲ್ಲ, ಎಲ್ಲಿ ಅವು ಬೀಳುತ್ತವೋ ಅಲ್ಲಿ ಶಕ್ತಿಶಾಲಿಯಾಗಿ ಸ್ಫೋಟಿಸುತ್ತವೆ. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ಗೆ ಐಆರ್ಜಿಸಿ ಹಾಗೆತಿರಿಲ್ಲ. ಇಸ್ರೇಲ್ಗೆ ಇರಾನ್ ರೌರವ ನರಕ ತೋರಿಸಿದ್ದು ಐಡಿಎಫ್ನ ನೆಲೆಗಳನ್ನ ಹುಡುಕಿ ಹೊಡೆದು ಹಾಕಿದೆ. ಟೆಲ್ ಅವೀವ್ ನಗರದ ಮೇಲೆ ಮಿಸೈಲ್ ಮಳೆ ಸುರಿಸಿದ್ದು ಅರ್ಧ ಇಸ್ರೇಲ್ ರಾಜಧಾನಿ ಧಗಧಗಿಸಿದೆ. ಇರಾನ್ನ ರೌದ್ರ ರೂಪ ನೋಡಿದ್ರೆ ಇಸ್ರೇಲ್ ಅಮೆರಿಕದ ಸಂಧಾನಕ್ಕೆ ಬಗ್ಗುವ ಲಕ್ಷಣ ಕಾಣ್ತಿಲ್ಲ. 2025ರಲ್ಲಿ ನಡೆದಂತೆಯೇ ಈ ಬಾರಿಯೂ ಮಾತುಕತೆಗೆ ಕರೆದ ವೇಳೆಯೇ ಇಸ್ರೇಲ್ ದಾಳಿ ಮಾಡಿದ್ದು ಅಮೆರಿಕದ ಮೇಲಿನ ವಿಶ್ವಾಸವನ್ನ ಅನುಮಾನಿಸುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಪ್ರಾಚ್ಯದ ಯುದ್ಧ ಮುಗಿಸುವ ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇದೆ. ನಿನ್ನೆ ಸಂಜೆ ಟ್ರಂಪ್ ಕದನ ವಿರಾಮದ ಮಾತನಾಡ್ತಾ ಇದ್ದಂತೆ ಇತ್ತ ಇರಾನ್ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಅಷ್ಟಕ್ಕೂ ಖಮೇನಿ ಪಡೆಯ ಕಿಡಿಗೆ ಕಾರಣ ಆಗಿದ್ದೇನು ಈ ವರದಿ ನೋಡಿ. ಟ್ರಂಪ್ ಕದನ ವಿರಾಮದ ಕರೆ ಬೆನ್ನಲ್ಲೇ ಬೆಂಕಿ ಮಳೆ. ಇಸ್ರೇಲ್ಗೆ ರೌರವ ನರಕ ತೋರಿಸಿದ ಖಮೇನಿ ಪಡೆ. ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಿಂದ ಶುರುವಾದ ಕೊಲ್ಲಿಯ ಕದನ ಬರೋಬ್ಬರಿ 24 ದಿನ ಪೂರೈಸಿದ್ದು ಭರ್ಜರಿ 1 ತಿಂಗಳಿನತ್ತ ಸಾಗಿದೆ. ಜೂನ್ 2025ರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಿದ್ದ ಇಂತಹದ್ದೇ ಸಂಘರ್ಷ 12 ದಿನದಲ್ಲಿ ಕೊನೆಗೊಂಡಿತ್ತು. ಇದೇ ಹುಂಬತನದಿಂದಲೇ ಟ್ರಂಪ್ ನೆತನ್ಯಾಹು ಜೊತೆಗೂಡಿ ಖಮೇನಿ ಹತ್ಯೆ ಮಾಡಿದ್ದ. ಆದ್ರೆ ಇದೀಗ ಪರಿಸ್ಥಿತಿ ಅಮೆರಿಕದ ಕೈಮೀರಿ ಹೋಗಿದೆ.
ನಿನ್ನೆ ಸಂಜೆ ಏನೋ ಟ್ರಂಪ್ ನಾನು 5 ದಿನ ಇರಾನ್ ಮೇಲೆ ದಾಳಿ ಮಾಡಲ್ಲ, ಕದನ ವಿರಾಮಕ್ಕೆ ಮಾತುಕತೆ ಆರಂಭವಾಗಿದೆ ಎಂದು ಹೇಳಿದ್ರು. ಆದರೆ ಟ್ರಂಪ್ ಮಾತು ಮುಗಿಯುವ ಮುನ್ನವೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಖಮೇನಿ ಪಡೆ ಕೆಂಡಾಮಂಡಲವಾಗುವಂತೆ ಮಾಡಿತ್ತು. ಕ್ಲಸ್ಟರ್ ಬಾಂಬ್ ಜೊತೆ ಮುಗಿಬಿದ್ದ ಇರಾನ್. ಎಸ್, ಇಸ್ರೇಲ್ ಟೆಹರಾನ್ನ ಆಯಿಲ್ ಸ್ಟೋರೇಜ್ ಮೇಲೆ ದಾಳಿ ಮಾಡ್ತಿದ್ದಂತೆ ಐಆರ್ಜಿಸಿ ಕೆರಳಿ ಕೆಂಡವಾಗಿತ್ತು. ಇಸ್ರೇಲ್ ವಿರುದ್ಧ ರೌದ್ರಾವತಾರ ತಳೆದ ಇರಾನ್ ಭೀಕರ ಕ್ಲಸ್ಟರ್ ಬಾಂಬ್ ಸ್ಫೋಟಿಸಿತ್ತು. ಖಮೇನಿ ಪಡೆಯ ಕೋಪ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಇರಾನ್ ಪ್ರಹಾರಕ್ಕೆ ಇಸ್ರೇಲ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯೇ ಧ್ವಂಸವಾಗಿದೆ. ಟೆಲ್ ಅವೀವ್ ಆಗಸದಲ್ಲಿ ಸಣ್ಣ ಸಣ್ಣ ಹನಿಗಳ ಬಾಂಬ್ ಮಳೆಯಾಗಿದೆ. ಕ್ಲಸ್ಟರ್ ಬಾಂಬ್ಗಳು ಗಾಳಿಯಲ್ಲಿ ಸಿಡಿದು ವಿಶಾಲ ಪ್ರದೇಶದಲ್ಲಿ ನೂರಾರು ಸಣ್ಣ ಬಾಂಬ್ಗಳಾಗಿ ಚೆಲ್ಲಾಪಿಲ್ಲಿಯಾಗುತ್ತವೆ. ಅಷ್ಟೇ ಅಲ್ಲ, ಎಲ್ಲಿ ಅವು ಬೀಳುತ್ತವೋ ಅಲ್ಲಿ ಶಕ್ತಿಶಾಲಿಯಾಗಿ ಸ್ಫೋಟಿಸುತ್ತವೆ. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ಗೆ ಐಆರ್ಜಿಸಿ ಹಾಗೆತಿರಿಲ್ಲ. ಇಸ್ರೇಲ್ಗೆ ಇರಾನ್ ರೌರವ ನರಕ ತೋರಿಸಿದ್ದು ಐಡಿಎಫ್ನ ನೆಲೆಗಳನ್ನ ಹುಡುಕಿ ಹೊಡೆದು ಹಾಕಿದೆ. ಟೆಲ್ ಅವೀವ್ ನಗರದ ಮೇಲೆ ಮಿಸೈಲ್ ಮಳೆ ಸುರಿಸಿದ್ದು ಅರ್ಧ ಇಸ್ರೇಲ್ ರಾಜಧಾನಿ ಧಗಧಗಿಸಿದೆ. ಇರಾನ್ನ ರೌದ್ರ ರೂಪ ನೋಡಿದ್ರೆ ಇಸ್ರೇಲ್ ಅಮೆರಿಕದ ಸಂಧಾನಕ್ಕೆ ಬಗ್ಗುವ ಲಕ್ಷಣ ಕಾಣ್ತಿಲ್ಲ. 2025ರಲ್ಲಿ ನಡೆದಂತೆಯೇ ಈ ಬಾರಿಯೂ ಮಾತುಕತೆಗೆ ಕರೆದ ವೇಳೆಯೇ ಇಸ್ರೇಲ್ ದಾಳಿ ಮಾಡಿದ್ದು ಅಮೆರಿಕದ ಮೇಲಿನ ವಿಶ್ವಾಸವನ್ನ ಅನುಮಾನಿಸುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್. ಎಸ್, ಇಸ್ರೇಲ್ ಟೆಹರಾನ್ನ ಆಯಿಲ್ ಸ್ಟೋರೇಜ್ ಮೇಲೆ ದಾಳಿ ಮಾಡ್ತಿದ್ದಂತೆ ಐಆರ್ಜಿಸಿ ಕೆರಳಿ ಕೆಂಡವಾಗಿತ್ತು. ಇಸ್ರೇಲ್ ವಿರುದ್ಧ ರೌದ್ರಾವತಾರ ತಳೆದ ಇರಾನ್ ಭೀಕರ ಕ್ಲಸ್ಟರ್ ಬಾಂಬ್ ಸ್ಫೋಟಿಸಿತ್ತು. ಖಮೇನಿ ಪಡೆಯ ಕೋಪ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಇರಾನ್ ಪ್ರಹಾರಕ್ಕೆ ಇಸ್ರೇಲ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯೇ ಧ್ವಂಸವಾಗಿದೆ. ಟೆಲ್ ಅವೀವ್ ಆಗಸದಲ್ಲಿ ಸಣ್ಣ ಸಣ್ಣ ಹನಿಗಳ ಬಾಂಬ್ ಮಳೆಯಾಗಿದೆ. ಕ್ಲಸ್ಟರ್ ಬಾಂಬ್ಗಳು ಗಾಳಿಯಲ್ಲಿ ಸಿಡಿದು ವಿಶಾಲ ಪ್ರದೇಶದಲ್ಲಿ ನೂರಾರು ಸಣ್ಣ ಬಾಂಬ್ಗಳಾಗಿ ಚೆಲ್ಲಾಪಿಲ್ಲಿಯಾಗುತ್ತವೆ. ಅಷ್ಟೇ ಅಲ್ಲ, ಎಲ್ಲಿ ಅವು ಬೀಳುತ್ತವೋ ಅಲ್ಲಿ ಶಕ್ತಿಶಾಲಿಯಾಗಿ ಸ್ಫೋಟಿಸುತ್ತವೆ. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ಗೆ ಐಆರ್ಜಿಸಿ ಹಾಗೆತಿರಿಲ್ಲ. ಇಸ್ರೇಲ್ಗೆ ಇರಾನ್ ರೌರವ ನರಕ ತೋರಿಸಿದ್ದು ಐಡಿಎಫ್ನ ನೆಲೆಗಳನ್ನ ಹುಡುಕಿ ಹೊಡೆದು ಹಾಕಿದೆ. ಟೆಲ್ ಅವೀವ್ ನಗರದ ಮೇಲೆ ಮಿಸೈಲ್ ಮಳೆ ಸುರಿಸಿದ್ದು ಅರ್ಧ ಇಸ್ರೇಲ್ ರಾಜಧಾನಿ ಧಗಧಗಿಸಿದೆ. ಇರಾನ್ನ ರೌದ್ರ ರೂಪ ನೋಡಿದ್ರೆ ಇಸ್ರೇಲ್ ಅಮೆರಿಕದ ಸಂಧಾನಕ್ಕೆ ಬಗ್ಗುವ ಲಕ್ಷಣ ಕಾಣ್ತಿಲ್ಲ. 2025ರಲ್ಲಿ ನಡೆದಂತೆಯೇ ಈ ಬಾರಿಯೂ ಮಾತುಕತೆಗೆ ಕರೆದ ವೇಳೆಯೇ ಇಸ್ರೇಲ್ ದಾಳಿ ಮಾಡಿದ್ದು ಅಮೆರಿಕದ ಮೇಲಿನ ವಿಶ್ವಾಸವನ್ನ ಅನುಮಾನಿಸುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್.